ಮುಂದೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಈ ವಿಡಿಯೋ ಕಂಟೆಂಟ್ಗೆ ಹೋಗಕ್ ಮುಂಚೆ ಮೊನ್ನೆ ವಿಡಿಯೋ ಮಾಡಿದ್ದು ಈ ಆಪ್ ಅಲ್ಲಿ ಎಡಿಟಿಂಗ್ ಮಾಡಬೇಡಿ ಅಂತ ಯಾರೋ ಹೆಸರು ಹಳ್ಳಿ ರೈತ ಅವರು ಮೆಸೇಜ್ ಮಾಡಿದರೆ ಭರತ್ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ವಿಡಿಯೋದಲ್ಲಿ ಆಡ್ಸ್ ಬರ್ತಾ ಇದೆ, ಕೇನ್ ಮಾಸ್ಟರ್ ಆಪ್ ನಿಂದ ಎಡಿಟಿಂಗ್ ಮಾಡ್ತಿದ್ದೇನೆ ಅಂತ ಕಳಿಸಿದ್ದಾರೆ. ಆಲ್ರೆಡಿ ಅಲ್ಲಿಗೆ ಅವ್ರು ಎಲ್ಲಾರ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಓಕೆ, ಇನ್ಮೇಲೆ ಆ್ಯಡ್ ಬರ್ತಾ ಇದೆ, ಖುಷಿ ಆಗಿದೆ. ಬಟ್ ನಾವು ಪ್ರಾಬ್ಲಮ್ ಅಂತೂ ಸಾಲ್ವ್ ಮಾಡಿದ್ವಿ ಅವರದೆಲ್ಲ ಕೂತ್ಕೊಂಡು. ಓಕೆ ಬನ್ನಿ ಈಗ ಕಂಟೆಂಟ್ಗೆ ಹೋಗೋಣ. ಕಂಟೆಂಟ್ ಏನಪ್ಪ ಅಂದ್ರೆ ಒಂದು ತುಂಬಾ ಜನ ವಾಟ್ಸಪ್ ಅಲ್ಲಿ ನಿಮ್ಗೆ ಬರತ್ ಮತ್ತೆ ಮೆಸೇಜ್ ಅಲ್ಲಿ ಶಾರ್ಟ್ ಚಾನಲ್ ಮಾಡಿಷನ್ ಆಗುತ್ತಾ, ಲಾಂಗ್ ವಿಡಿಯೋ ಮಾಡಿದ್ರೆ ಮಾಡಿಷನ್ ಆಗುತ್ತಾ, ಬೇಗ ಯಾವ್ದು ಚಾನಲ್ ಬೇಗ ಮಾಡಿಷನ್ ಆಗುತ್ತೆ, ಇದೊಂದು ಪಾಯಿಂಟ್. ಇನ್ನೊಂದ್ರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದು, ಇದೊಂದು ಪಾಯಿಂಟ್. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ ಲಾಂಗ್ ವಿಡಿಯೋದಿಂದ ಶಾರ್ಟ್ ಟೈಪ್ ಬೆಸ್ಟ್ ಅಲ್ವಾ, ಅಂದ್ರೆ ಲೈಫ್ ಲಾಂಗ್ ದುಡಿಬಹುದಾ ಶಾರ್ಟ್ಸ್ ಇಂದ, ಇದನ್ನೆಲ್ಲ ಕೇಳ್ತಾ ಇದಾರೆ. ಈಗ ಬರೋದು ನಿನ್ ಪ್ರಕಾರ ಶಾರ್ಟ್ ಚಾನಲ್ ಬೇಗ ಮಾಡಿಷನ್ ಆಗುತ್ತಾ, ಲಾಂಗ್ ವಿಡಿಯೋ ಜಾಸ್ತಿ ಮಾಡಿಷನ್ ಆಗುತ್ತಾ? ನನ್ ಪ್ರಕಾರ ಪಾಪ ಲಾಂಗ್ ವಿಡಿಯೋ ಚಾನಲ್. ಬಿಕಾಸ್ ನೀವು ನಿಮ್ಮ ಕಂಟೆಂಟ್ ಸೂಪರ್ ಆಗಿತ್ತಂತ ಅಂದ್ರೆ ನೀವು ಆದಷ್ಟು ನಿಮ್ಮ ಎಲ್ಲ ಎಫರ್ಟ್ ಕೊಟ್ಟು ಮಾಡಿದ್ರೆ 200% ಲಾಂಗ್ ವಿಡಿಯೋ ಚಾನಲ್ ಬೆಸ್ಟ್. ಬಿಕಾಸ್ ಈ ಕಡೆ ನೀವು ಲೈವ್ ಮಾಡ್ಕೊಂಡು ಈ ಕಡೆ ಲಾಂಗ್ ವಿಡಿಯೋ ಚೆನ್ನಾಗಿ ನೀವು ತಮ್ನೇಲ್ ಮಾಡಿ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಇದ್ರಲ್ಲಿ ನಿಮ್ಗೆ ಜಾಸ್ತಿ ಕ್ಲಿಕ್ಸ್ ಬರುತ್ತೆ. ಜಾಸ್ತಿ ಕ್ಲಿಕ್ಸ್ ಬಂದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ. ನನಗೆ ಕೇಳಿದ್ರೆ ಬೆಸ್ಟ್ ಏನಂತಂದ್ರೆ ಲಾಂಗ್ ವಿಡಿಯೋ. ಶಾರ್ಟ್ ವಿಡಿಯೋ ಯಾಕೆ ಸಜೆಸ್ಟ್ ಮಾಡ್ತಿಲ್ಲ ಅಂತ ಅಂದ್ರೆ ಅದಕ್ಕೆ ಮಿನಿಮಮ್ ಆದ್ರೂ 1 ತಿಂಗಳು ಬೇಕು ಚಾನಲ್ ಇಲ್ಲಿಂದ ಇಲ್ಲಿವರೆಗೂ ಎತ್ಕೊಂಡು ಹೋಗೋಕೆ. ಬಿಕಾಸ್ ಫಸ್ಟ್ ಚಾನಲ್ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡ್ತಿರಲ್ಲ, ಇಲ್ಲಿಂದ ಇಲ್ಲಿ ಬರೋಕೆ ತುಂಬಾ ಟೈಮ್ ಬೇಕು. ಆದ್ರೆ ಲಾಂಗ್ ವಿಡಿಯೋಗೆ ಹಂಗಲ್ಲ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಬೇಗ ಕ್ಲಿಕ್ ಆಗ್ಬಿಡುತ್ತೆ. ಆದ್ರೆ ನೀವು ಮನಸ್ಸಿಟ್ಟು ಮಾಡ್ಬೇಕು, ಮನಸ್ಸಿದ್ದರೆ ಮಾರ್ಗ, ಇದೊಂದು ಗಾದೆ ಇದೆ. ನೀವು ಶಾರ್ಟ್ಸ್ ಅಲ್ಲಿ ಮಾಡ್ತೀರಾ ಅಂತ ಅಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಒಬ್ರೊಬ್ರದ್ದು ಅದೃಷ್ಟ ಇದ್ರೆ ಮಾತ್ರ ಹೋಗುತ್ತೆ, ಬೇಗ ವೈರಲ್ ಆಗ್ಬಿಡುತ್ತೆ. ಇಲ್ಲ ಅಂತ ಅಂದ್ರೆ ಇಲ್ಲ. ಮನ್ಸಿಟ್ಟು ನೀವು ಲಾಂಗ್ ವಿಡಿಯೋ ಸೂಪರ್ ಆಗಿ ಮಾಡಿದ್ರಿ ಅಂತ ಅಂದ್ರೆ ಅದೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಪ. ನಾನ್ ಸಜೆಸ್ಟ್ ಮಾಡೋದು ಲಾಂಗ್ ವಿಡಿಯೋನೇ. ಓಕೆ, ಬಟ್ ಶಾರ್ಟ್ಸ್ ವಿಡಿಯೋದಲ್ಲಿ ಜಾಸ್ತಿ ಅರ್ನಿಂಗ್ ಮಾಡ್ಬೋದಾ, ಲಾಂಗ್ ವಿಡಿಯೋದಲ್ಲಿ ಜಾಸ್ತಿ ಮಾಡ್ಬೋದಾ? ಮೊನ್ನೆ ಯಾರೋ ಒಬ್ಬರು ಫೇಕ್ ಯೂಟ್ಯೂಬರ್ ಅನ್ಸುತ್ತೆ, ನಾನು ತಮ್ನಿ ನೋಡಿದೆ ಭರತ್. ಆ ತಮ್ನಿ ಅವರು ತಿಂಗಳಿಗೆ 6 ಲಕ್ಷ ರೂಪಾಯಿವರೆಗೂ ಶಾರ್ಟ್ ವಿಡಿಯೋದಿಂದ ದುಡಿಬಹುದು ಅಂತ ಆಗಿದ್ದು. ಇದು ಎಷ್ಟು ಮೊತ್ತಿಗೆ ಸತ್ಯ ಮತ್ತೆ ಸುಳ್ಳು ಇದೆಯಲ್ಲಿ ಅಥವಾ ಸತ್ಯನ ದುಡಿಬೋದಾ? ದುಡಿಬಹುದು, ಆದ್ರೆ ಯಾರೋ ಮಿಸ್ಟರ್ ಬೀಸ್ಟ್ ಅಂತವ್ರು ಅಷ್ಟೇ. ಮಿಸ್ಟರ್ ಬೀಸ್ಟ್ ಅಂತವ್ರು ನೋಡಿ 100 ಮಿಲಿಯನ್ 200 ಮಿಲಿಯನ್ ಈ ತರ ಬರುತ್ತೆ. ಈ ತರ ಆದಾಗ ಮಾತ್ರ ಅವ್ರಿಗೆ ಬೋನಸ್ ಸಿಗುತ್ತೆ. ಬೋನಸ್ ಸಿಕ್ಕಿದಾಗ ಅವಾಗ ಇನ್ನೂ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ನಿಮ್ಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಈ ತರ ಎಲ್ಲ ವ್ಯೂಸ್ ಹೋದ್ರೆ ಕೇವಲ ತಿಂಗಳಿಗೆ ನೀವು $100 ಮಾಡ್ತೀರಾ ಅಷ್ಟೇ. ಸೊ ಇದು ಹೇಳ್ಬೇಕಂದ್ರೆ ಶುದ್ಧ ಸುಳ್ಳು. ಮಿಸ್ಟರ್ ಬೀಸ್ಟ್ ಅಂತವ್ರಷ್ಟೇ ಮಾಡಕ್ ಆಗೋದು. ಯಾಕಂದ್ರೆ ಅವ್ರದೆಲ್ಲ ಮಿಲಿಯನ್ ಗಟ್ಲೆ ಬಿಲಿಯನ್ ಗಟ್ಲೆ ವ್ಯೂಸ್ ಹೋಗುತ್ತೆ. ಸೊ ಅದ್ರಗೋಸ್ಕರ ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಪ. ಆದ್ರೆ ನನ್ನ ಪ್ರಕಾರ ಲಾಂಗ್ ವಿಡಿಯೋದಲ್ಲಿ ಜಾಸ್ತಿ ದುಡಿಬಹುದು. ನೀವು 1K ವ್ಯೂಸ್ ಶಾರ್ಟ್ ವಿಡಿಯೋದಲ್ಲಿ ಬಂದ್ರೆ ನಿಮ್ಗೆ ಒಂದ್ 10-20 ಪೈಸೆ ಅಷ್ಟೇ ಸಿಗುತ್ತೆ ಡಾಲರ್ಸ್ ಅಲ್ಲಿ. ಆದ್ರೆ ಲಾಂಗ್ ವಿಡಿಯೋದಲ್ಲಿ ಬಂದ್ರೆ ಒಂದ್ 100-200 ವ್ಯೂಸ್ಗೆನೆ 2-3 ರುಪೀಸ್ ಎಲ್ಲ ಆಗ್ಬಿಡುತ್ತೆ ನಮ್ಗೆ. 1K ವ್ಯೂಸ್ಗೆನೆ $1 ಆಗುತ್ತೆ ಲಾಂಗ್ ವಿಡಿಯೋದಲ್ಲಿ. ಅದಕ್ಕೆ ನನಗೆ ಬೆಸ್ಟ್ ಏನಂತ ಅಂದ್ರೆ ನನಗನ್ಸಿದ್ದು ಲಾಂಗ್ ವಿಡಿಯೋ ಸೂಪರ್ ಆಗಿ ಅರ್ನಿಂಗ್ಸ್ ಮಾಡ್ಬೋದು. ಗೊತ್ತಾಯ್ತಲ್ವಾ, ಈಗ ನಿಮ್ಗೆ ಎಲ್ಲಾ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತಲ್ವಾ? ಬಟ್ ಇಲ್ಲಿ ಬರತ್ತೆ ಏನಂದ್ರೆ ಕನ್ಫ್ಯೂಸ್ ಎಲ್ಲಾರ್ಗು, ಲಾಂಗ್ ವಿಡಿಯೋ ಅಂದ್ರೆ ತುಂಬಾ ದೊಡ್ಡದಾಗಿ ಮಾಡ್ಬೇಕು, ಕಂಟೆಂಟ್ ಬರೀಬೇಕು, ಸ್ಕ್ರಿಪ್ಟ್ ಬರೀಬೇಕು. ಅದಕ್ಕೆ ಕೆಲವರು ಏನ್ ಮಾಡ್ತಾರೆ, ಶಾರ್ಟ್ಸ್ ಸಿಕ್ದಾಗ ಒಂದ್ ಮ್ಯೂಸಿಕ್ ತಾನೆ, ಒಂದ್ ಮ್ಯೂಸಿಕ್ ಹಾಕ್ಬಿಡುದು, ಅದ ಹೀರೋಯಿನ್ ಹಾಕ್ಬಿಡುದು, ಏನೇನ್ ಮಾಡ್ತಾರೆ. ಈ ತರ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ತಪ್ಪು. ಇದು ನಿಮ್ ಓನ್ ಕಂಟೆಂಟ್ ಇರ್ಬೇಕು. ಈಗ ದುಡಿಯೋಕ್ ಬರ್ತಿರತಾನೆ ಯೂಟ್ಯೂಬ್ ನಲ್ಲಿ, ನಿಮ್ ಓನ್ ಕಂಟೆಂಟ್ ಅಲ್ಲ ಬೇರೆಯವ್ರ ಕಂಟೆಂಟ್ ಎತ್ತಾಕ್ಬಿಟ್ರೆ ಏನದು ರಿಯೂಸ್ ಕಂಟೆಂಟ್. ರಿಯೂಸ್ ಕಂಟೆಂಟ್ ಮಾಡ್ರಿ ಯೂಟ್ಯೂಬರ್ ಮಾನಿಟೈಸೇಷನ್ಗೆ ಆನ್ ಮಾಡಕ್ ಬಿಡ್ತಾರಾ? ಇಲ್ಲ. ನೀವು ಮಾನಿಟೈಸೇಷನ್ ಪ್ರಾಬ್ಲಮ್ ಸಿಗಾಕೊಂತೀರಾ ಅಲ್ಲಿ ರಿಯೂಸ್ ಕಂಟೆಂಟ್ ಅಂತ. ಸೊ ಆದಷ್ಟು ನೀವು ಶಾರ್ಟ್ಸ್ ಮಾಡ್ತೀರಾ ಅಂತ ಅಂದ್ರೆ ಓನ್ ಕಂಟೆಂಟ್ ಮಾಡಿ. ಓನ್ ಕಂಟೆಂಟ್ ಮಾಡ್ರೆ ಜಾಸ್ತಿ ಹೋಗುದಿಲ್ಲ. ಫಸ್ಟ್ ಅದೃಷ್ಟ ಚೆನ್ನಾಗಿದ್ರೆ ಮಾತ್ರನೇ ಹೋಗೋದು, ವೈರಲ್ ಆಗೋದು. ಇಲ್ಲ ಅಂತಂದ್ರೆ ಇಲ್ಲ. ಸೊ ನನಗೆ ಕೇಳಿದ್ರೆ ಲಾಂಗ್ ವಿಡಿಯೋನೇ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಪ. ಲಾಂಗ್ ವಿಡಿಯೋನೇ ಯಾವ್ದಿರು ಬೆಸ್ಟ್. ಓಕೆನಾ? ಇವ್ ನೀವು ಹೇಳಿದ್ರ ಬರುತ್ತೆ, ಯಾರೋ ಮಿಸ್ಟರ್ ಬೀಟ್ಸ್ ಯಾರೋ ಹೇಳ್ದ, ಅವ್ರಿಗೆ ಮಾತ್ರ ತಿಂಗಳಿಗೆ 6 ಲಕ್ಷ ರೂಪಾಯಿ ದುಡಿಬೋದು ಅದು ಶಾರ್ಟ್ಸ್ ಇಂದ. ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ಈಗ ಜಾಸ್ತಿ ಶಾರ್ಟ್ಸ್ ಯಾರ್ದು ಬರುತ್ತೋ ಇದು ನಮ್ಮ ಡಾಕ್ಟರ್ ಬ್ರೋ ಶಾರ್ಟ್ಸ್. ಹೌದು, ಅವರು ಲಾಂಗ್ ವಿಡಿಯೋ ತೋರಿಸ್ತಿರೋ ಹೊರತು ಎಷ್ಟಲ್ಲಿ ದುಡಿತಿದ್ದೀನಿ ಅಂತ ಇನ್ನೂವರೆಗೂ ಶಾರ್ಟ್ ವಿಡಿಯೋದಲ್ಲಿ ತೋರಿಸಿಲ್ಲ. ಶಾರ್ಟ್ ವಿಡಿಯೋದಲ್ಲಿ ಅಷ್ಟು ದುಡಿತಾನೆ ಇಲ್ಲ. ನಿಮ್ಗೆ ಆಲ್ರೆಡಿ ಪ್ರೂಫ್ ಸಮೇತ ಒಂದು ವಿಡಿಯೋ ಮಾಡಿದ್ದೀನಿ, ಲಾಂಗ್ ವಿಡಿಯೋದಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಬೋದು, ಶಾರ್ಟ್ ವಿಡಿಯೋದಲ್ಲಿ ಎಷ್ಟು ಅರ್ನಿಂಗ್ ಮಾಡೋದು ಅಂತ ಮೇಲೆ ಪಿನ್ ಮಾಡಿರ್ತೀವಿ. ಓಕೆ, ಅದನ್ನ ಕ್ಲಿಕ್ ಕೊಟ್ಟರೆ ತಗಡೆ ಓಪನ್ ಆಗುತ್ತೆ. ಎಷ್ಟು ಈ ವಿಡಿಯೋದಲ್ಲಿ ಎಷ್ಟು ಪಿನ್ ಮಾಡ್ತೀನಿ ಅಷ್ಟು ವಿಡಿಯೋ ಕೆಳಗೋಗಿ ನೋಡಿ, ಆ ವಿಡಿಯೋ ಪ್ರೂಫ್ ಸಮೇತ ತೋರಿಸ್ತೀವಿ. 4 ಲಕ್ಷ ಚಿಲ್ಲರೆಗೆ $1 ಆಗುತ್ತೆ. ಏನು ಶಾರ್ಟ್ಸ್ ಅಲ್ಲಿ. ಯಾಕೆ ಶಾರ್ಟ್ಸ್ ಅಲ್ಲಿ ಎಷ್ಟಾಗುತ್ತೆ ಅಂದ್ರೆ ಅಲ್ಲಿ ಆ್ಯಡ್ ಬರಲ್ಲ ಅಲ್ವಾ ಅವರ? ಹೌದು. ನೀವು 3 ನಿಮಿಷದೇ ಮಾಡಿ, ಬೇರೆ ಈಗ 3 ನಿಮಿಷದ ಮಾಡ್ಬೋದು ಅಂತ ಮಾಡಿದರೆ, ಬಟ್ 3 ನಿಮಿಷದ ಮಾಡಿದ್ರು ಕೂಡ ನಿಮ್ಗೆ ಆ್ಯಡ್ ಕಮ್ಮಿನೇ.
ಅರ್ಥ ಆಯ್ತಾ? ಅದೇ ನೀವು ಲಾಂಗ್ ವಿಡಿಯೋ ಈ ವಿಡಿಯೋ ಮಾಡ್ತಾ ಇದೀರ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ನೀವು ಓಪನ್ ಮಾಡೋಕೆ ಮುಂಚೆ ಆ್ಯಡ್ ಬಂದಿರುತ್ತೆ. ಇಲ್ಲಿ ಆ್ಯಡ್ ಜಾಸ್ತಿ ಇರುತ್ತೆ, ಇಲ್ಲಿ ಆ್ಯಡ್ ಜಾಸ್ತಿ ಇರುತ್ತೋ ಅಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ. ಯೂಟ್ಯೂಬ್ ಕೊಡೋದೇ ನಿಮ್ಮ ಆ್ಯಡ್ಗೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ನಾವು ಅವರು ಪಾರ್ಟ್ನರ್ ಆಗಿರೋದು, ನಾವು ಅವ್ರ ರೂಲ್ಸ್ನ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಇಲ್ಲಿ ನಾವು ಚೆನ್ನಾಗಿ ದುಡಿಬೋದು. ಅವರು ನಮ್ಗೆ 55% ಕೊಡ್ತಾರೆ, ಅವ್ರು 45% ಎತ್ಕೊಂಡು ಹೋಗ್ತಾರೆ ಅಲ್ವಾ? ಇಲ್ಲಿ ನಮ್ಗೆ ಏನ್ ಗೊತ್ತಾ ರೂಲ್ಸ್ ಇದೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್, ಅದನ್ನ ಕ್ಲೀನಾಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ನಾವು ದುಡಿಬೋದು. ಅರ್ಥ ಆಯ್ತಾ? ನಾವು ಲಾಂಗ್ ವಿಡಿಯೋದಲ್ಲೇ ಜಾಸ್ತಿ ದುಡಿಯೋದು. ಅದಕ್ಕೆ ನಾವು ನೋಡಿ ಈ ಚಾನಲ್ ಜಾಸ್ತಿ ಶಾರ್ಟ್ಸ್ ಆಗಲ್ಲ ನಾವು. ಓಕೆ, 4,40,000 4 ಲಕ್ಷ ಇಟ್ಕೊಳ್ಳಿ ರೌಂಡ್ ಫಿಗರ್, $1 ಇಲ್ಲಿ. ಅದೇ ನೀವು ಒಂದು ವಿಡಿಯೋದಲ್ಲಿ ಒಂದೇ 1,000 ವ್ಯೂ ಹೋದ್ರೆ $1 ಇಲ್ಲಿ ಅಲ್ವಾ? ಯಾವ್ದು ಇದಾಗುತ್ತೆ ಹೇಳಿ, ಹೆಲ್ಪ್ಫುಲ್ ಇದೆ. ಆಮೇಲೆ ನಿಮ್ಗೆ ಶಾರ್ಟ್ಸು ಏನ್ ಗೊತ್ತಾ, ಒಂದ್ಸರಿ ಏನ್ ಫೀಡ್ಬ್ಯಾಕ್ ಹೋಗಿ ಇಟ್ಟಾರೆ ಓಕೆ, ಇಲ್ಲಾಂದ್ರೆ ನಿಮ್ದು ಎಲ್ಲೂ ಸಿಗಲ್ಲ ಶಾರ್ಟ್ಸ್. ಅದ್ ನೆನಪಲ್ಲಿ ಇಟ್ಕೊಳ್ಳಿ, ಫೀಡ್ಬ್ಯಾಕ್ ಅಲ್ಲಿ ಯಾವ್ದು ಇಟ್ಟಾಗಿರುತ್ತಲ್ಲ ಆ ಶಾರ್ಟ್ಸ್ನೇ ಮಾತ್ರ ತೋರಿಸ್ತಾ ಇರುತ್ತೆ. ಅದೇ ನಿಂಗೆ ಲಾಂಗ್ ವಿಡಿಯೋ ಹಂಗಲ್ಲ, ನೀವೇನು ಸರ್ಚ್ ಮಾಡ್ರು ಕೂಡ ಸಿಗ್ತಾ ಇರುತ್ತೆ. ಆಮೇಲೆ ಏನಾಗುತ್ತೆ, ಸಜೆಷನ್ ಕಳಿಸ್ತಾ ಇರುತ್ತೆ ಅವಾಗ. ಓಕೆ, ನೀವು ಯಾವ ಸರ್ಚಿಂಗ್ ಹೋದಾಗ ಏನೋ ಇದು ಮಾಡ್ದಾಗ ಸ್ಕ್ರೋಲ್ ಮಾಡಿದಾಗ ಸಿಗ್ತಾ ಇರುತ್ತೆ. ಬಟ್ ಶಾರ್ಟ್ಸ್ ಹಂಗಲ್ಲ, ಫೀಡ್ಬ್ಯಾಕಲ್ಲಿ ಹೋಗಿ ಯಾವ್ದೋ ಮಿಲಿಯನ್ ಬಂದಿರುತ್ತೆ ನೋಡಿ, ಅಂಥವೇ ಜಾಸ್ತಿ ತೋರಿಸೋದು. ಇಲ್ಲ ಹೊಸದು ಹಾಕಿರ್ತೀರಲ್ಲ ಅಂಥದ್ದು ತೋರಿಸುತ್ತೆ. ಬೇರೆ ನೋಡಿ ಸೆಂಟ್ರಲ್ಲಿ ಹಳೇದ್ ಯಾವುದು ತೋರಿಸಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಶಾರ್ಟ್ಸ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ. ಯಾಕಂದ್ರೆ ಎಡಿಟಿಂಗ್ ಕಮ್ಮಿ, ಸುಮ್ಮನೆ ಹಿಂಗೆ ಹಾಕ್ಬಿಟ್ಟಿಸ್ಕೊಂಡು ಏನೋ ಒಂದು ಹಾಡು ಹಾಕ್ಬಿಟ್ಟು ಏನೋ ಒಂದು ಹಾಕ್ಬಿಡೋಣ ಅಂತ ಹಾಕ್ತಿದ್ದೀರಾ, ಅದು ಅರ್ನಿಂಗ್ ಆಗಲ್ಲ. ಲಾಂಗ್ ಟೈಮು ಮಾತ್ರ ಇನ್ನೂ ಮಾಡೋಕ್ಕೆ ಆಗಲ್ಲ ನೀವು ಅರ್ನಿಂಗ್ ಅಲ್ವಾ? ಏನಿದ್ರು ನೀವು ಶಾರ್ಟ್ ಟೈಮ್ ಅಷ್ಟೇ. ಅದು ಒಂದು ನಿಮ್ಗೆ ಬೋರ್ ಆಗ್ಬಿಡುತ್ತೆ. $100 ಆಗುತ್ತೆ ಒಂದು ತಿಂಗಳು, ಖುಷಿ ಆಗುತ್ತೆ. ಇನ್ನೊಂದ್ಸತಿ ಮಾಡ್ತೀರಾ $100 ಆಗುತ್ತೆ, ಓಕೆ ಖುಷಿ. ಇನ್ನೊಂದು ಸ್ವಲ್ಪ ದಿವಸ ಹಾಗೆ ಕಂಟಿನ್ಯೂ ಮಾಡ್ತೀರಾ, $90 ಆಗುತ್ತೆ, $80 ಆಗುತ್ತೆ. ಬರ್ತಾ ಬರ್ತಾ ನಿಮ್ಗೆ ಏನಿದೆ ಸಹಾಯ ಆಗ್ತಿಲ್ಲ ಬಿಡು ಅಂತ ನಿಮ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ ಶಾರ್ಟ್ಸ್. ಲಾಂಗ್ ವಿಡಿಯೋ ಹಂಗಲ್ಲ, ನೀವೇ ಕುತ್ಕೊಂಡು ನೋಡ್ತೀರಾ, ಈ ಚೆನ್ನಾಗಿತ್ತಲ್ವಾ ಇನ್ನೊಂದು ಮಾಡೋಣ ಅಂತ ಒಂದು ಕಂಟೆಂಟು ನಿಮ್ಮ ಮೇಲೆ ಒಂದು ಒಬ್ಬ ಜಾಸ್ತಿ ಆಗ್ತಾ ಇರುತ್ತೆ. ಆ ವಿಡಿಯೋ ಒಂದು ಇಟ್ಟಾದ ತಕ್ಷಣ ನಿಮ್ಗೆ ಇನ್ನೂ ಒಂದು ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಅರ್ಥ ಆಯ್ತಾ? ಅದರಲ್ಲೇ ನೀವು ಇವಾಗ ನೋಡಿ, ನೀವು ಯಾವುದೇ ದೊಡ್ಡ ಯೂಟ್ಯೂಬರ್ ತಗೊಳ್ಳಿ, ಅವರೆಲ್ಲರೂ ಅಷ್ಟು ಲಾಂಗ್ ವಿಡಿಯೋ ಕಂಟೆಂಟ್ ಅದೇ ಇಷ್ಟಪಡೋದು. ಓಕೆನಾ? ಮೊನ್ನೆ ಕನ್ನಡಕ್ಕೂ ಕೂಡ ಒಬ್ರು ಒಂದು ಇಂಟರ್ವ್ಯೂ ಮಾಡಿದ್ದಾರೆ ಡಿಜಿಟಲ್ ಮಾಧ್ಯಮದವ್ರಿಗೆ. ಅವರಲ್ಲಿ ಹೇಳಿದೆ ಅಷ್ಟೇ, ಕನ್ನಡದವ್ರು ಅದೇನೋ ಗೊತ್ತಿಲ್ಲ, ಈ ನಡುವೆ ಲಾಂಗ್ ವಿಡಿಯೋ ನೋಡ್ತಾ ಇಲ್ಲ, ಶಾರ್ಟ್ ವಿಡಿಯೋ ನೋಡ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಏನೂ ಸಿಗಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಕಷ್ಟೇ. ಅಲ್ಲಿ ಹೋಗಿ ಅಲ್ಲೇನಾದ್ರು ಮಿಲಿಯನ್ ಗಟ್ಟಲೆ ಹೋದ್ರೆ ನಾವು ಅದೇ ಈ ಥರ ಆ ಥರ ಆ್ಯಡ್ ಕೊಡ್ಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅಲ್ಲಿ ಹೋಗಿ ನಾವು ಆ್ಯಡ್ ತೊಗೊಬೇಕಷ್ಟೇ, ಇದ್ರದ್ದು ಏನನ್ನ ಸಿಕ್ಕರೆ. ಅದು ಬಿಟ್ಟರೆ ಅರ್ನಿಂಗ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ಅದು ಅದೇ ಯೂಟ್ಯೂಬಲ್ಲಿ ಹಂಗಲ್ಲ, ನೀವು ಲಾಂಗ್ ಅವರ್ ಮಾಡಿ ಶಾರ್ಟ್ ಅವರ್ ಮಾಡಿ, ಮಾನಿಟೈಸೇಷನ್ ಆಯ್ತಾ ನಿಮ್ಗೆ ಅರ್ನಿಂಗ್ ಅಂತೂ ಇದ್ದೇ ಇರುತ್ತೆ. ಓಕೆ, ನಿಮ್ಗೆ ಏನು ಸಿಕ್ಲಿಲ್ಲ ಅಂದ್ರೆ ಬರೀ 1000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು, ನಿಜ ಹೇಳ್ತೀನಿ, 1000, 1,500, 2,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ತಿಂಗಳಿಗೆ $300 ಇಂದ $400 ದುಡಿಯೋರಿದ್ದಾರೆ ಅಲ್ವಾ? ಯಾಕಂದ್ರೆ ನಾವು ನೋಡಿದೀವಿ, ಚಾನಲ್ಸ್ ನಮ್ಗೆ ಕೊಟ್ಟಿದ್ದಾರೆ, ನೋಡ್ತೀವಿ ಅವ್ರ ಕಂಟೆಂಟ್ಗಳನ್ನ. 2,000, 1,000, 1,500 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ತಿಂಗಳಿಗೆ $200 ಇಂದ $300 ದುಡಿತಾ ಇದ್ದಾರೆ. ಅರ್ಥ ಆಯ್ತು? ಅಲ್ಲಿಗೆ ಆಲ್ಮೋಸ್ಟ್ 15,000 ಇಂದ 20,000 ರೂಪಾಯಿ ದುಡಿತಾ ಇದ್ದಾರೆ. ಈ ರೀತಿ ಇದ್ಕೊಂಡು ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಇದ್ರ ಮೇಲೆ ನಾಲೆಜ್ ಯಾರಿಗೂ ಇಲ್ಲಕ್ಕೆ ಇಲ್ಲ. ಯೂಟ್ಯೂಬಲ್ಲೇ ನಿಜವಾದ ನಾಲೆಜ್ ಇರೋದು, ಯೂಟ್ಯೂಬಲ್ಲೇ ನಿಜವಾದ ಅರ್ನಿಂಗ್ ಇರೋದು. ಓಕೆ, ನೀವು ಮಾಡಬೇಕಾಗಿರೋದು ಜಾಸ್ತಿ ಲಾಂಗ್ ವಿಡಿಯೋ. ಶಾರ್ಟ್ ವಿಡಿಯೋ ಮಾನಿಟೈಸೇಷನ್ ಆಗಲ್ಲ ಅಂತ ಏನಿಲ್ಲ, 100% ಆಗುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಬಟ್ ಲಾಂಗ್ ವಿಡಿಯೋ ನೀವು ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಿರೋತ್ತ ನನ್ನ ಪರಿಚಯ ಅಂತ ನೀವು ತೆಗೆದೋಡಿ, ನನ್ನ ಪರಿಚಯ ಅಂತ ಹಾಕಿರ್ತಾರೆ. ಎಷ್ಟೊಂದು ಜನ ಮಿಲಿಯನ್ ಗಟ್ಟಲೆ ಹೋಗಿದೆ, ಲಕ್ಷಗಳ ಗಟ್ಟಲೆ ವ್ಯೂ, ಅದೊಂದರಲ್ಲಿ ಚಾನಲ್ ಮಾಡೋ ಜನ ಆಗಿರೋದು ಇದೆ ಉದಾಹರಣೆ. ಅರ್ಥ ಆಯ್ತಾ? ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ, ಹೇಳ್ದಲ್ಲ, ಇನ್ಸ್ಟಾಗ್ರಾಮ್ಗೆ ಹೋಗಿರೋದು ಈಗ ಕಮ್ಮಿ ಆಗಿರ್ಬೋದು. ಬಟ್ ಇವತ್ತು ಯೂಟ್ಯೂಬ್ ಎಲ್ಲೂ ಕೂಡ ಬಿದ್ದಿಲ್ಲ. ಅರ್ಥ ಆಯ್ತಾ? ಯೂಟ್ಯೂಬ್ ನೀವು ಬಿಟ್ಟಿರೋದು ಜನಗಳು, ಯೂಟ್ಯೂಬ್ ಯಾವತ್ತೂ ಬಿದ್ದಿಲ್ಲ. ಅರ್ಥ ಮಾಡ್ಕೊಂಡ್ರಲ್ಲ? ಎಂತ ಹೇಳ್ತಾ ವಿಡಿಯೋ ಎಂಡ್ ಮಾಡೋಣ. ಓಕೆ ಪಾಪ, ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತ ಅಂತ ಅನ್ಕೊಂಡಿದ್ದೆ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ ಮತ್ತು ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತ್ರ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.